ದಯಮಾಡಿ ನಮಗೆ ಇದನ್ನು ಸಹಕಾರ ನೀಡಿದ್ರೆ ನಮ್ಮ ಜಗಳೂರು ತಾಲೂಕು ಯಾವುದಕ್ಕೂ ಕಡಿಮೆ ಇಲ್ಲ. ಎಲ್ಲರೂ ಸಹ ಕ್ರೀಡಾ ಮನೋಭಾವದಿಂದ ಕ್ರೀಡಾಪಟುಗಳನ್ನ ಹಾಡಿ ದಸರಾ ಕ್ರೀಡಾಕೂಟಕ್ಕೆ ಭಾಗವಹಿಸಿದಂಥ ಎಲ್ಲ ಕ್ರೀಡಾಪಟುಗಳಿಗೆ ಹಾಗೂ ಅವರ ಶಿಕ್ಷಕರು ಎಲ್ಲರಿಗೂ ಒಳ್ಳೆಯದಾಗಲಿ. ದಸರಾ ಕೂಟಕ್ಕೆ ಬಂದಿರೋಂಥ ಕ್ರೀಡಾಕೂಟಕ್ಕೆ ಬಂದಿರೋ ಎಲ್ಲರೂ ಸೋಲು ಗೆಲುವು ಮಾಮೂಲದು. ಗೆದ್ದು ನಮ್ಮ ರಾಜ್ಯ ಮಟ್ಟಕ್ಕೆ ಹೋಗಿ ನಮ್ಮ ಜಗಳೂರು ಕ್ಷೇತ್ರನ ಹೆಸರು ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂತೀನಿ. ಹಾಗೆ ಸಾಹೇಬರು ಇಲ್ಲಿ ಅವಶ್ಯಕತೆ ಐತಿ, ಕೆಲಸಗಳು ಬೇಕಂತ ಹೇಳಿದ್ರು. ನಾವು ಶಾಸಕರ ಹತ್ರ ಮಾತಾಡಿ ನಮ್ಮ ಪಟ್ಟಣ ಪಂಚಾಯತಿ ಕಡೆಯಿಂದ ನಮ್ದು ಏನಾಗುತ್ತೋ ನಾವು ನಮ್ಮ ಕ್ರೀಡಾಂಗಣಕ್ಕೆ ಒತ್ತು ಕೊಡ್ತೀವಿ, ಉನ್ನತ ದರ್ಜೆಗೆ ತಂದು ಹೋಗಕ್ಕೆ ಒತ್ತು ಕೊಡ್ತೀವಿ. ಇಷ್ಟು ಹೇಳಿ ನಾನು ಹೇಳಿ ಮುಗಿಸ್ತೇನೆ. ಅದೊಂದು ಮಾನಸಿಕ ಕಾಯಿಲೆ ಆಗಿ ಮುಂದಿನ ದಿನಗಳಲ್ಲಿ ಹೊರಹೊಮ್ಮುವ ಸಾಧ್ಯತೆ ಬಹಳ ಇರ್ತದೆ. ಹಾಗಾಗಿ ನಾನು ಯುವಜನತೆಯಲ್ಲಿ ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲರೂ ಕೂಡ ಸಕ್ರಿಯವಾಗಿ ನೀವು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಒಂದು ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೇನೆ. ಇನ್ನೊಂದು, ಇವತ್ತು ನಮ್ಮ ಪ್ರತಾಪ ಪ್ರಜೆಗಳು ಇದ್ದಾರೆ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳು ಇರೋದ್ರಿಂದ ಸರ್ಕಾರದ ಸುತ್ತೋಲನೆ ಇದೆ. ನಮಗೆ ಕ್ರೀಡೆಯಲ್ಲಿ 1% ಸೆಸ್ ಅನ್ನ ಕಲೆಕ್ಟ್ ಮಾಡಿ ಸ್ಥಳೀಯ ಕ್ರೀಡಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಬೋದು ಅಂತೇಳಿ. ಇದು ಮಾನ್ಯ ಅಧ್ಯಕ್ಷರು ಹಾಗೂ ನಮ್ಮ ಚೀಫ್ ಆಫೀಸ್ ಅವರು ಸ್ವಲ್ಪ ವಿಶೇಷವಾದಂಥ ಆಸಕ್ತಿ ತಗೊಂಡು ಈ 1% ಸೆಸ್ ಅನ್ನ ಕಲೆಕ್ಟ್ ಮಾಡಿದ್ರೆ ಈ ಸ್ಥಳೀಯವಾಗಿ ಈ ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಈಗ ಮಾನ್ಯ ಶಾಸಕರು ಅನಿವಾರ್ಯ ಕಾರಣಗಳಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಾಗಿಲ್ಲ. ಅವರು ಕೂಡ ಇವಾಗ ಪತ್ರ ಕೊಟ್ಬಿಟ್ಟು ಇದಕ್ಕೆ ಸಿಂಥೆಟಿಕ್ ಟ್ರ್ಯಾಕ್ ಮಾಡಬೇಕು, ಕಾಂಪೌಂಡ್ ಮಾಡಬೇಕು, ಗೇಟ್ ಮಾಡಬೇಕು ಅಂತೇಳಿ ವಿಶೇಷವಾದಂಥ ಆಸಕ್ತಿಯನ್ನು ತೋರಿಸಿದ್ದಾರೆ. ಅದು ಕೂಡ ಇವತ್ತು 9.5 ಕೋಟಿಗೆ ನಾವು ಪ್ರಪೋಸಲ್ನ ನಿರ್ಮಿತಿ ಕೇಂದ್ರದಿಂದ ಮಾಡಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದೀನಿ. ಇದನ್ನ ನಮ್ಮ ಪ್ರಥಮ ಪ್ರಜೆಗಳು ಮಾನ್ಯ ಶಾಸಕರನ್ನ ಕರ್ಕೊಂಡು ಸರ್ಕಾರದ ಮಟ್ಟದಲ್ಲಿ ಹಣ ಬಿಡುಗಡೆ ಮಾಡಿಸಿದ್ರೆ ಖಂಡಿತವಾಗಿಯೂ, ಯಾಕೆಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಹೊನ್ನಾಳಿ ತಾಲೂಕನ್ನು ಹೊರತುಪಡಿಸಿದ್ರೆ ಅತ್ಯಂತ ದೊಡ್ಡ ಕ್ರೀಡಾಂಗಣ ಇರೋಂಥದ್ದು ಜಗಳೂರು ತಾಲೂಕಲ್ಲೇ. ಇನ್ನು ಬೇರೆ ಎಲ್ಲ ನಾವು ನಮ್ಮ ಜಿಲ್ಲಾ ಮಟ್ಟದಲ್ಲಿರೋಂಥ ಕ್ರೀಡಾಂಗಣನೂ ಕೂಡ ಬಹಳ ಸಣ್ಣ ಕ್ರೀಡಾಂಗಣ ಇದೆ, ಇಷ್ಟು ದೊಡ್ಡ ಕ್ರೀಡಾಂಗಣ ಅಲ್ಲ. ಸೊ ಹಾಗಾಗಿ ಇದನ್ನ ಅಭಿವೃದ್ಧಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚು ಉತ್ತೇಜನ ಕೊಟ್ಟು ಕ್ರೀಡೆಯನ್ನ ನಾವು ಉತ್ತೇಜಿಸಬಹುದು ಅನ್ನೋದು ನನ್ನ ಆಶೆ ಆಗಿರ್ತದೆ. ಹಾಗಾಗಿ ಎಲ್ಲ ಕ್ರೀಡಾಪಟುಗಳು ಇವತ್ತೇನು ದಸರಾ ಕ್ರೀಡಾಕೂಟ ನಡೀತಿದೆ, ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು, ಇದರ ಸದುಪಯೋಗ ಪಡ್ಕೋಬೇಕು. ನೆಕ್ಸ್ಟ್ ಇದು ಜಿಲ್ಲಾ ಮಟ್ಟದಲ್ಲಿರ್ತದೆ. ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಆಗಿರೋರು ವಿಭಾಗ ಮಟ್ಟಕ್ಕೆ ಹೋಗ್ತಾರೆ. ವಿಭಾಗ ಮಟ್ಟದಲ್ಲಿ ಆಯ್ಕೆ ಆಗಿರೋರು ಮೈಸೂರಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ. ಅವ್ರಿಗೆ ಈಗೇನು ಅಂತಂದ್ರೆ, ಮಕ್ಕಳು ಕ್ರೀಡೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸೋದ್ರಿಂದ ಇವತ್ತು ಹಲವಾರು ಉಪಯೋಗಗಳಿದೆ. ಒಂದು, ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರೋದ್ರ ಜೊತೆಗೆ ಸರ್ಕಾರಿ ನೌಕರಿಗಳು ಬಹಳಷ್ಟು ಜನಕ್ಕೆ ಇವತ್ತು ನಮ್ಮ ಸುನೀತಾ ಮೇಡಮ್ ಅವರು ಕೋಚಿಂಗ್ ಮಾಡಿರೋಂಥ ಬಹಳಷ್ಟು ಸ್ಟೂಡೆಂಟ್ಗಳೇ ಇವತ್ತು ಪೊಲೀಸಲ್ಲಿ, ರೈಲ್ವೇಸಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಅವಕಾಶಗಳಿದೆ. ಆಮೇಲೆ ನಮ್ಮ ದೇಶವನ್ನು ಪ್ರತಿನಿಧಿಸುವಂಥ ಅವಕಾಶಗಳು ಬಹಳಷ್ಟು ಇರ್ತದೆ. ಹಾಗಾಗಿ ನೀವೆಲ್ಲರೂ ಇದರ ಸದುಪಯೋಗ ಮಾಡ್ಕೊಂತೀರಿ ಅಂತ ನಾನಂತೂ ಭಾವಿಸ್ತಾ ಒಂದೊಂದೆರಡು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ಸನ್ಮಾನ್ಯ ಲೋಕಮ್ಮ ಓಬಣ್ಣನವರೇ ಹಾಗೂ ಇದನ್ನು ಕ್ರೀಡಾಕೂಟವನ್ನ ತಾಲೂಕು ಹಂತದಲ್ಲಿ ಯೋಜನೆ ಮಾಡಿಕೊಂಡು ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ತಕ್ಕಂಥ ಸುನೀತಾ ಮೇಡಮ್ ಅವರೇ, ಹಾಗೆ ನಮ್ಮ
ಪ್ರಭಾರಿ ದೈಹಿಕ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ರಾಯಣ್ಣನವರೇ ಹಾಗೂ ತಾಲೂಕು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದೇಸ್ವಾಮಿ ಅವರೇ, ಪ್ರೌಢಶಾಲಾ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಕರ್ಬಸಪ್ಪನವರೇ ಹಾಗೂ ಇವತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ ಹಾಗೆ ಪತ್ರಿಕಾ ಮಾಧ್ಯಮದವರೇ, ನಮ್ಮ ಕರ್ಬಸಪ್ಪನವರೊಂದು ಮನವಿಯನ್ನು ಹೇಳಿದ್ರು. ಯಾಕಂದ್ರೆ ನಾನು ಅದನ್ನ ಹೇಳ್ಬೇಕಂತಿದ್ದೆ. ಮೊನ್ನೆ ನಾನು ಶಾಸಕರ ಬಳಿನೂ ಮಾತಾಡಿದೆ. ಯಾಕಂದ್ರೆ ಇದು ಬಹಳ ಚೆನ್ನಾಗಿದೆ ಗ್ರೌಂಡ್, ಅದನ್ನ ಅಭಿವೃದ್ಧಿ ಪಡಿಸುವಲ್ಲಿ ಸ್ವಲ್ಪ ವಿಫಲವಾಗಿದೆ. ಅಂದ್ರೆ ಯಾಕಂದ್ರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು, ಈಗ ನಾವು 2025-26 ಸಾಲಿನಲ್ಲಿ ಎಲ್ಲಾ ಕ್ರೀಡಾಕೂಟಗಳನ್ನ ಪ್ರಾಥಮಿಕ ವಿಭಾಗ ಆಗಿರ್ಬೋದು, ಪ್ರೌಢಶಾಲಾ ಆಗಿರ್ಬಹುದು ಆಲ್ರೆಡಿ ನಡೆದಿದೆ. ಇವತ್ತು ಇತ್ತು ನಮ್ದು ಈ ಒಂದು ಯುವಜನ ಕ್ರೀಡಾ ಇಲಾಖೆ ಮೇಡಮ್ ಅವ್ರು ಫೋನ್ ಮಾಡಿದ್ರಲ್ಲ, ಸರ್ ನಮ್ದು 25ಕ್ಕೆ ಮಾಡಲೇಬೇಕು, ನಾವು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಇದೆ ಅಂತ ತಕ್ಷಣ ಇವತ್ತು ನಾವು ಗ್ಯಾಪ್ ಮಾಡಿ ನಾಳೆ ಇಟ್ಕೊಂಡಿದ್ವಿ. ಅದಕ್ಕಾಗಿ ನಾಳೆಯಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ. 11ರವರೆಗೂ ಈ ಕ್ರೀಡಾಕೂಟ ನಮ್ಮ ಇದೆ, ಶಾಲಾ ಮಟ್ಟದ ಕ್ರೀಡಾಕೂಟಗಳು, ಪ್ರಾಥಮಿಕ ಒಂದು ಪ್ರೌಢಶಾಲೆಗಳು. ಅದಕ್ಕಾಗಿ ದಯಮಾಡಿ ಅವ್ರು ಹೇಳಿದಾಗೆ ಮೊದಲು ಇಲ್ಲಿ ನೀರಿನ ವ್ಯವಸ್ಥೆ ಆಗಬೇಕು. ಯಾಕೆಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಬಂದಾಗ ಈ ಪ್ರತಿ ಬಾರಿನ ಪಟ್ಟಣ ಪಂಚಾಯತ್ ಅವರನ್ನ ನಾವು ಡಿಮ್ಯಾಂಡ್ ಮಾಡ್ತೀವಿ, ಒಂದು ಟ್ಯಾಂಕರ್ ಕಳಿಸಿ ಅಂತೇಳಿ ಆ ನೀರು ಕಳಿಸ್ತೀವಿ. ಯಾಕಂದ್ರೆ ಮುಖ್ಯವಾಗಿ ನೀರು, ಮತ್ತೆ ಅದ್ರ ಜೊತೆಯಲ್ಲಿ ಡ್ರೆಸ್ಸಿಂಗ್ ರೂಮ್ ಅಂತ ಹೇಳ್ತೀವಿ ನಾವು ವಿದ್ಯಾರ್ಥಿಗಳಿಗೆ. ಯಾಕೆಂದ್ರೆ ಕ್ರೀಡಾಪಟುಗಳನ್ನ ಉಡುಪುಗಳನ್ನ ಧರಿಸೋದಕ್ಕೆ ಡ್ರೆಸ್ಸಿಂಗ್ ಟೇಬಲ್, ನಮ್ಮ ಡ್ರೆಸ್ಸಿಂಗ್ ರೂಮ್ ಬೇಕು ಫಸ್ಟ್. ನಮ್ಮ ಮೊನ್ನೆ ಮಕ್ಕಳು ಹುಡುಗರು, ಯಾಕೆಂದ್ರೆ ಹುಡುಗರೆಲ್ಲ ಹೋಗ್ತಾರೆ ಹಿಂದಿಗೆ, ಆದ್ರೆ ಹುಡುಗರು ಸಹ ನಮ್ಮನ್ನು ಕೇಳಿದ್ರು, ಸರ್ ಇಲ್ಲಿ ಶೌಚಾಲಯ ಇಲ್ಲ ಹೆಂಗ್ ಸರ್ ಅಂತ ಅಂತಂದ್ರು. ಅದಕ್ಕೆ ಇವೆಲ್ಲವೂ ಸಹ ಅಗತ್ಯವಾಗಿದೆ. ಯಾಕೆಂದ್ರೆ ಆಗ ಸ್ಟೇಡಿಯಂ ಅನಿಸುತ್ತಿದೆ, ಆಗ ಮಕ್ಕಳು ಸಾಕಷ್ಟು ಬರ್ತಾರೆ. ಯಾಕಂದ್ರೆ ದೂರ ಇದ್ರೂ ಸಹ ಎಲ್ಲಾ ಅನುಕೂಲಗಳಿದ್ರೆ ಆಗ ತನ್ನಷ್ಟತಾನೆ ಎಲ್ಲಾ ಕ್ರೀಡಾಪಟುಗಳು ಬಂದು ಸಾಹಿತ್ಯದಿಂದ ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತೆ ಇಲ್ಲಿ ನಮಗೆ ಕ್ರೀಡಾಕೂಟಗಳಿಗೆ ಬೇಕಾಗಿರ್ತಕ್ಕಂಥ ಕ್ರೀಡಾ ವಸ್ತುಗಳು, ನಾನು ಒಂದು ಸರಿ ಲೆಟರ್ ಬರ್ದಿದ್ದೆ ಸಾಹೇಬರಿಗೆ, ಅಶೋಕ್ ಸರ್ ಅವರಿಗೆ ಒಂದು ಮೆಸೇಜ್ ಹಾಕಿದ್ದೆ, ಮೇಡಮ್ ಅವ್ರಿಗೂ ಕಳಿಸಿದ್ದೆ. ನೋಡಿ ಮೇಡಮ್ ಅವರೇ, ನಿಮ್ಮ ಸ್ಟೇಡಿಯಂ ಅಲ್ಲಿ ಕ್ರೀಡಾಕೂಟಗಳು ನಡೆಯೋದ್ರಿಂದ ಒಂದು ಸೆಟ್ ಖೋಖೋ ಫಾಲ್ ಆಗಿರ್ಬೋದು, ವಾಲಿಬಾಲ್ ಫಾಲ್ ಆಗಿರ್ಬೋದು, ಮತ್ತೆ ಬೇರೆ ಆಗಿರ್ತಕ್ಕಂಥ ವಾಲಿಬಾಲು ಮತ್ತೆ ಥ್ರೋಬಾಲು, ಇಲ್ಲಿ ಥ್ರೋಬಾಲ್ ನಾವು ಶಾಲೆಯನ್ನು ತಂದಿದ್ವಿ ಮೊನ್ನೆ. ಅದಕ್ಕೆ ನಾವೇ ಮಾಡಿದ್ವಿ, ಈಗ ಥ್ರೋಬಾಲ್ಗಳನ್ನ ಮತ್ತೆ ವಾಲಿಬಾಲ್ಗಳನ್ನ ಆ ಹುಡುಗರಿಗೆ ಆಡ್ತಕ್ಕಂಥ ಹುಡುಗರಿಗೆ ಹೇಳಿಬಿಡ್ತೀವಿ. ಹಾಗಾಗಬಾರ್ದು. ಯಾಕಂದ್ರೆ ಸ್ಟೇಡಿಯಂ ಅಂದ ತಕ್ಷಣ ಎಲ್ಲಾ ವ್ಯವಸ್ಥೆಯಿಂದ ಕೂಡಿದ್ರೆ ಮಾತ್ರ ಅದು ಹುಡುಗರಿಗೆ ಅನುಕೂಲ ಆಗುತ್ತೆ. ಮತ್ತೆ ನಾವು ಬೇರೆ ಕಡೆಯಿಂದ ಸಾಗಾಣಿಕೆ ಮತ್ತೆ ತರ್ತಕ್ಕಂಥದ್ದು ಮತ್ತೆ ಕಳೆದೋತು ಅಂತಕ್ಕಂಥದ್ದು ವ್ಯವಹಾರ ಮಾಡಿ. ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ದೈಹಿಕ ಶಿಕ್ಷಣ ಮಿತ್ರರು ಸಾಕಷ್ಟು ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಮೊನ್ನೆ ವಾರದಿಂದಲೂ ಸಹ ಅಂಕಣವನ್ನು ಸ್ವಚ್ಛಗೊಳಿಸಿ ನೋಡ್ರಿ. ನಿನ್ನೆ ಭಾನುವಾರ ಇದ್ದು ಸಹ ನಮ್ಮ ದೈಹಿಕ ಶಿಕ್ಷಣ ಮಿತ್ರರಿಂದ ನಿಯೋಜನೆ ಮಾಡಿದ್ವಿ, ಬಂದು ಮಾರ್ಕಿಂಗ್ ಮಾಡ್ಕೊಡ್ರಿ. ಎಲ್ಲ ನಿಮ್ಗೆಲ್ಲ ಸಹಕಾರ ನಾವು ಮಾಡ್ತೀವಿ. ಆದ್ರೆ ನೀವು ಮಾಡಿ ಎಲ್ಲರೂ ಸಹ ಕ್ರೀಡಾ ಮನೋಭಾವದಿಂದ ಕ್ರೀಡಾಪಟುಗಳನ್ನ ಹಾಡಿ ನಮ್ಮ ತೀರ್ಪುಗಾರರು ಅಷ್ಟೇ. ಯಾಕೆಂದ್ರೆ ಯಾರು ಟೀಮನ್ನು ನೋಡಬಾರ್ದು, ಯಾವ ವೈಯಕ್ತಿಕ ವಿಚಾರಗಳನ್ನು ನೋಡಬಾರ್ದು, ನೇರವಾಗಿ ಪ್ರತಿಭೆ ಇರ್ತಕ್ಕಂಥ ಕ್ರೀಡಾಪಟುಗಳನ್ನ ಆಯ್ಕೆ ಮಾಡಿ ನಾವು ಜಿಲ್ಲಾ ಮಟ್ಟಕ್ಕೆ ಕಳಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತಾ ಎಲ್ಲರಿಗೂ ಅಂತ 2 ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತು ಆಗಮಿಸಿ ಈ ಒಂದು ಏನು ಜಗಳೂರು ತಾಲೂಕಿನ ಕ್ರೀಡಾಂಗಣಕ್ಕೆ ಸಾಕಷ್ಟು ಇನ್ನ ಅಭಿವೃದ್ಧಿಯ ಕಡೆಗೆ ನಮ್ಮ ತಾಲೂಕಿನ ಎಲ್ಲ ಗೌರವಾನ್ವಿತರು ಕೈಗೂಡಿಸಬೇಕು ಸರ್. ನಮ್ದು ಆಸೆ ಇಷ್ಟೇ, ನಮ್ಮ ಇಲಾಖೆ ಎಲ್ಲ ಕ್ರೀಡೆಗಳು ಕೂಡ ನಾವು ಈ ವರ್ಷದಿಂದ ಇಲ್ಲೇ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದ್ವಿ ಸರ್. ನಮಗೆ ಅವಶ್ಯಕವಾಗಿ ಒಂದು ಗ್ಯಾಲರಿ, ಒಂದು ಕುಡಿಯುವ ನೀರಿನ ವ್ಯವಸ್ಥೆ, ನಾವೇನು ಮತ್ತೆ ಗೇಟ್ ವ್ಯವಸ್ಥೆ, ಅದು ಕೆಳಗಡೆ ತುಂಬಾ ಚೆನ್ನಾಗಿದೆ ಸರ್. ಅಲ್ಲಿ ಯಾವುದೇ ನಮಗೆ ಗುಂಪು ಆಟಗಳು ಮಾಡಲಿಕ್ಕೆ ಅಲ್ಲೊಂದು ದೊಡ್ಡದಾಗಿ ನಮಗೆ ಗ್ಯಾಲರಿ, ಆ ಎಲ್ಲ ವ್ಯವಸ್ಥೆಯನ್ನು ಕೂಡ ತಾವು ಮಾನ್ಯ ಅಧ್ಯಕ್ಷರು ಕೂಡ ಇದ್ದಾರೆ, ಉಪಾಧ್ಯಕ್ಷರು ಕೂಡ ಇದ್ದಾರೆ, ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಕೂಡ ಇದ್ದಾರೆ. ತಾವೆಲ್ಲರೂ ಕೂಡ ದಯಮಾಡಿ ನಮಗೆ ಇದನ್ನು ಸಹಕಾರ ನೀಡಿದ್ರೆ ನಮ್ಮ ಜಗಳೂರು ತಾಲೂಕು ಯಾವುದಕ್ಕೂ ಕಡಿಮೆ ಇಲ್ಲ. ಕ್ರೀಡೆಗಳಿಗೆ ಕಬಡ್ಡಿ, ಖೋಖೋ, ಮೇಲಾಟಗಳಿಗೆ ಮತ್ತೆ ಎಲ್ಲ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸತಕ್ಕಂಥ ಎಲ್ಲಾ ಕ್ರೀಡಾಪಟುಗಳು ನಮ್ಮ ಜಗಳೂರಿನಲ್ಲಿ ಇದ್ದಾರೆ. ತಾವೆಲ್ಲರೂ ಕೂಡ ಸಹಕಾರ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಈ ಕ್ರೀಡಾಂಗಣ ಅಭಿವೃದ್ಧಿಯ ಜೊತೆಗೆ ಕ್ರೀಡಾಪಟುಗಳಿಗೆ ಸಹಕಾರ ಆಗ್ತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ದಾವಣಗೆರೆ ಶ್ರೀಯುತ ಅಶೋಕ್ ಸರ್ ಅವರಿಗೆ ವೇದಿಕೆ ಪರವಾಗಿ ಎಲ್ಲ ಗೌರವಾನ್ವಿತರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಕೂಡ ಸಲ್ಲಿಸಿದ್ದೇವೆ.